राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಗುರು ರಾಘವೇಂದ್ರರ ವರ್ಧಂತಿ ಉತ್ಸವದ ಪ್ರಯುಕ್ತ ರಾಯರ ಸನ್ನಿಧಿಗಿಂದು ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ಸದಸ್ಯ ಉದ್ಯಮಿ ರಾಜು ಚಂದ್ರಶೇಖರ್ ಮುಖ್ಯ ಅತಿಥಿಯಾಗಿದ್ದರು. ಹೆಲಿಕಾಪ್ಟರ್ನಲ್ಲಿ ಮಂತ್ರಾಲಯಕ್ಕೆ ಬಂದ ರಾಜು ಚಂದ್ರಶೇಖರ್ ಅವರಿಗೆ ಮಠದ ವತಿಯಿಂದ ಅದ್ದೂರಿ ಸ್ವಾಗತ ಸಿಕ್ತು. ಮೊದಲಿಗೆ ಗ್ರಾಮ ದೇವತೆ ಮಂಜಾಲಮ್ಮನ ದರ್ಶನ ಪಡೆದ ರಾಜೀವ್ ರಾಯರ ಮೂಲ ಬೃಂದಾವನದ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ನಂತರ ಶ್ರೀಮಠದಲ್ಲಿ ನಡೆದ ನಾದಹಾರ ಕಾರ್ಯಕ್ರಮದಲ್ಲಿ ರಾಜು ಚಂದ್ರಶೇಖರ್ ಭಾಗಿಯಾಗಿದ್ರು. ಮಂತ್ರಾಲಯದಲ್ಲಿ ಹೈಟೆಕ್ ಗುರುಕುಲ ಕಟ್ಟಿಸಲು ಮುಂದಾಗಿರೋ ರಾಜೀವ್ಗೆ ಸುಯತೀಂದ್ರ ಸ್ವಾಮೀಜಿ ಸನ್ಮಾನ ಮಾಡಿದ್ರು. ಸಾಮ್ರಾಟ ವಿದ್ಯಾಪೋಷಕ ಅಂತ ಬಿರುದು ಕೊಟ್ಟು ಗೌರವಿಸಿದ್ರು. ನಮ್ಮ ವಿದ್ಯಾಪೀಠದ ಜೀರ್ಣೋದ್ಧಾರಕ್ಕಾಗಿ ಹೊಸ ಕ್ಯಾಂಪಸ್ಸಿನ ನವೀಕರಣಕ್ಕಾಗಿ ಅವರು ಮಾಡತಕ್ಕಂತಹ ದಾನವನ್ನು ಪರಿಗಣಿಸಿ ಶ್ರೀ ಶ್ರೀಪಾದರವರು ಸಾಮ್ರಾಟ್ ವಿದ್ಯಾಪೋಷಕ ಎನ್ನುವ ಪ್ರಶಸ್ತಿಯೊಂದಿಗೆ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರಿಗೆ ಮಠ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮಂತ್ರಾಲಯದ ಗುರುಸಾರಸ್ವತ ವಿದ್ಯಾಪೀಠಕ್ಕೆ ಏನೋ ಒಂದು ವೇದ ಪಾಠ ಶಾಲೆ ಇದೆ, ಪ್ರಾಚೀನ ಗುರು ಪರಂಪರೆಯ ಗುರುಕುಲ ಇದೆ. ಆ ಗುರುಕುಲಕ್ಕೆ ಸುಮಾರು 5 ಕೋಟಿ ರು ವೆಚ್ಚದಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ಬೃಹತ್ ಕಟ್ಟಡವನ್ನು ರಾಜೀವ್ ಚಂದ್ರಶೇಖರ್ ಅವರು ನಿರ್ಮಾಣ ಮಾಡ್ತೀವಿ ಅಂತೇಳಿ ನಮಗೆ ಇವತ್ತು ಮಠದ ಮೂಲಕ ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ರಾಜೀವ್ ಗುರುಕುಲದ ಭೂಮಿ ಪೂಜೆ ಮಾಡಿದ್ರು. ಗೋಶಾಲೆ ಹತ್ರ ಇರೋ 80 ಎಕರೆ ಜಾಗದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಸಂಸ್ಕೃತ ವೇದಶಾಲೆ ತಲೆ ಎತ್ತಾ ಇದೆ. ಗುರುಭಕ್ತಿ ಉತ್ಸವದ ಸಲುವಾಗಿ ಮೂಲ ಬೃಂದಾವನದಲ್ಲಿ ಅಭಿಷೇಕ ನಡೆಯಿತು. ಭಕ್ತರು 15 ಕೆಜಿ ಬಂಗಾರದ ಕವಚ ಅರ್ಪಿಸಿದ್ರು. ಗುರುರಾಜ್ ಹುಗಾರ್, ಸುವರ್ಣ ಸುದ್ದಿವಾಹಿನಿ, ರಾಯಚೂರು.